ಮಾತನ್ನು ಕೇಳುವುದಿಲ್ಲ, ನಿನ್ನ ಬಿಟ್ಟು ಬೇರೆ ಯಾರ ಮಾತನ್ನು ಈ ರಾವಣನು ಕೇಳುವುದಿಲ್ಲ. ಪ್ರಾಣೇಶ್ವರ, ಪ್ರಾಣೇಶ್ವರೇ, ನಾನು ನಿನ್ನ ಸತಿಯಲ್ಲವೇ? ಸತಿಯಾದರೇನು? ನಾನು ನಿನ್ನ ಅರ್ಧಾಂಗಿ ಅಲ್ಲವೇ? ಅರ್ಧಾಂಗಿ ಆದರೇನು? ನಿನ್ನ ಕಷ್ಟ ಸುಖದಲ್ಲಿ ನಾನು ಸಮಭಾಗಿ ಅಲ್ಲವೇ? ಕಷ್ಟ ಸುಖದಲ್ಲಿ ಭಾಗಿಯಾದರೇನು? ಈ ರಾವಣನಿಗೆ ನಿದರ್ಶನವನ್ನು ಕೊಡುವಂತ ಸರಿ ಸಮಾನವಾದ ಸುಂದರಿ ನೀನಲ್ಲ ಸುಂದರಿ. ಪ್ರಾಣೇಶ್ವರ, ಪ್ರಾಣೇಶ್ವರೇ, ಸತಿಯಳ ಮಾತಿಗೆ ಬೆಲೆ ಇಲ್ಲ, ಎಷ್ಟು ಹೇಳಿದರೂ ಫಲವಿಲ್ಲ. ಶ್ರೀಯಪ್ಪ ಬಿರಿಯಾನಿ ಮೌಲಸಾಬ್ ಅವರು ಒಂದೊಂದನೇ ಪಾತ್ರಕ್ಕೆ 500 ರೂಪಾಯಿ 50 ರೂಪಾಯಿ ಬಹುಮಾನ ಪ್ರಕಾರ ಮಾಡುತ್ತಾರೆ. ಅವರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಅಹೋ ಪ್ರಾಣೇಶ್ವರ, ಹೇ ಪ್ರಾಣೇಶ್ವರಿ, ಸತಿಯಳ ಮಾತನ್ನು ಧಿಕ್ಕಾರ ಮಾಡಿ ಹೋಗುವೆನೆಂದು ನುಡಿದಿಯಲ್ಲ ಕಾಂತ. ಕಾಂತೆ, ನೀನು ನನ್ನ ಮಾತನ್ನು ಧಿಕ್ಕಾರ ಮಾಡಿ ಹೋದರೆ ನಿನಗೆ ಜಯ ಸಿಗುವುದಿಲ್ಲ. ಅದು ಏತಕ್ಕೆ ಸಿಗುವುದಿಲ್ಲ ಸುಂದರಿ? ಪ್ರಾಣೇಶ್ವರ, ಪ್ರಾಣೇಶ್ವರಿ, ಸುಮ್ಮನೆ ಇಲ್ಲ ಸಲ್ಲದ ಮಾತನ್ನು ಹೇಳುವುದನ್ನು ಬಿಟ್ಟು ಸೀತೆಯ ಮಾತಿನ ಮೇಲಿರುವ ಮೋಹವನ್ನು ಬಿಟ್ಟು ಬಿಡು ಕಾಂತ, ಗುಣವಂತ. ಅದೇ ಕಾಂತೆ, ವ್ಯರ್ಥವಾಗಿ ಪರ ಸ್ತ್ರೀಯರ ಸಂಗಮಂ ಬೇಡವೆಂದು ಹೇಳುವೆಯಾ? ಇಂಥ ಮಾತು ನಾನು ಕೇಳುವವರಲ್ಲ, ನನಗೆ ನೀತಿ ಹೇಳುವುದು ಇದವಲ್ಲ. ನಿನ್ನಮ್ಮೆಲ್ಲಿಗೆ ಧರಿಸಿದವರಾರು ಸುಮ್ಮನೆ